ರಾಜ್ಯ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಇದರ ನಡುವಿನಲ್ಲಿ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಇಷ್ಟೊತ್ತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಿತ್ತು. ನನ್ನ ಮಾಹಿತಿಯ ಪ್ರಕಾರ ಇಬ್ಬರ ನಡುವೆ 50-50 ಮಾತುಕತೆ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಪಕ್ಷದಲ್ಲಿನ ರಾಜಕೀಯ ಡಿಕೆಶಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ತಪ್ಪಿಸ್ತಾ ಇದೆ. ಡಿಕೆಶಿ ಒಂದು ಬಾರಿ ಸಿಎಂ ಆಗಬೇಕು, ಬಹಳ ಕಷ್ಟಪಟ್ಟಿದ್ದಾರೆ. ಡಿಕೆಶಿ ಪರವಾಗಿ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿ ಬ್ಯಾಟಿಂಗ್ ಮಾಡಿರೋದು ಈಗ ಚರ್ಚೆ ಆಗ್ತಾ ಇದೆ. ಇವತ್ತು ಹೇಳಬೇಕಂತ ಹೇಳಿದರೆ ನಿಜವಾಗಿಯೂ ನಮಗೆಲ್ಲ ಗೊತ್ತಿದ್ದಂಥ ಮಾಹಿತಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಹೈಕಮಾಂಡ್ನಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದನ್ನೇನು 50-50 ಮಾಡಿದರು ಅನ್ನುವಂಥದ್ದನ್ನು ಬಹಳ ದೊಡ್ಡದು ಸುದ್ದಿ ಇತ್ತು. ಆ ಪ್ರಕಾರ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಾನು ಅದನ್ನು ಹೇಳ್ತೇನೆ. ಯಾಕೆಂದರೆ ಬಹಳ ಕಷ್ಟಪಟ್ಟಿದ್ದಾರೆ ಅವರು ಆ ಸಂದರ್ಭದಲ್ಲಿ. ಅವರು ಒಂದು ಸಾರಿ ಮುಖ್ಯಮಂತ್ರಿ ಆಗೋದು ಒಳ್ಳೆಯದೇ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರಲ್ಲಿರೋರೇ ಅವ್ರನ್ನ ತಪ್ಪಿಸ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಕಾರಣನೇ ಹಾಗಲ್ಲ. ಬಹಳ ಹೇಳಲಿಕ್ಕೆ ಹೋದರೆ ಕಾಂಗ್ರೆಸ್ನಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಮರಿ ಪುಡಾರಿಗಳು ಮಾತಾಡ್ಲಿಕ್ಕೆ ಹೊರಡ್ತಾರೆ. ಏನಿದೆ ಏನಿಲ್ಲ ಅನ್ನುವಂಥದ್ದನ್ನು ಗೊತ್ತಿಲ್ಲದೆ ಏನು ಇವು ಮುಖ್ಯಮಂತ್ರಿಗೆ ಮಾತಾಡುವಷ್ಟು ದೊಡ್ಡ ಮನುಷ್ಯನ ಅಂತ. ಮುಖ್ಯಮಂತ್ರಿನೂ MLAನೇ. ಮುಖ್ಯಮಂತ್ರಿ ಅವರೇನು ಸ್ವರ್ಗದಿಂದ ಬಂದವರಲ್ಲ, ಅವರು MLAನೇ. ನಾನು MLA. ನಮ್ಮ ಆರ್ ಗುಂಡೂರಾವ್ ಭಾಳ ಚಿಕ್ಕ ವಯಸ್ಸಿನಲ್ಲೇ ಮುಖ್ಯಮಂತ್ರಿ ಆಗಲಿಲ್ಲ. ಅವಾಗ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದಕ್ಕಲ್ಲ ಹೇಳಿದೆ. ಯಾರಿಗೆ ಯಾವಾಗ ಅವಕಾಶ ಸಿಗ್ತದೆ ಗೊತ್ತಿರೋದಿಲ್ಲ ಅದನ್ನೆಲ್ಲ. ಕುಮಟಾ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿಗೆ ಗಾಳ ಹಾಕ್ತಾ ಇದೆಯಾ ಕಾಂಗ್ರೆಸ್? ವೇದಿಕೆ ಮೇಲೆ ದಿನಕರ್ಗೆ ಸಿಎಂ ಸಿದ್ದರಾಮಯ್ಯನವರು ಆಫರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಆಫರ್ ಅನ್ನ ದಿನಕರ್ ಶೆಟ್ಟಿ ಅವರು ನಿರಾಕರಿಸಿದರು. ನಿನ್ನೆ ಅಂಕೋಲಾ ತಾಲೂಕಿನ ಮಂಜುಗುಣಿಗೆ ಸಿಎಂ ಆಗಮಿಸಿದ್ರು. ಅದೇ ಕಾರ್ಯಕ್ರಮಕ್ಕೆ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿ ಅವರು ಕೂಡ ಬಂದಿದ್ರು. ಜಿಲ್ಲೆಯಲ್ಲಿ ಒಬ್ಬನೇ ಬಿಜೆಪಿ ಶಾಸಕ ಇದ್ದೀರಾ, ಕಾಂಗ್ರೆಸ್ಗೆ ಬನ್ನಿ. ಸಿಎಂ ಮಾತಿಗೆ ನಾನು ಕಾಂಗ್ರೆಸ್ಗೆ ಬರಲ್ಲ ಅಂತ ದಿನಕರ್ ಶೆಟ್ಟಿ ಅವರು ಹೇಳಿದ್ದಾರೆ. ವೇದಿಕೆಯಲ್ಲೇ ಈ ಆಹ್ವಾನವನ್ನ ಕೊಟ್ಟರು ಸಿಎಂ ಸಿದ್ದರಾಮಯ್ಯ. ಜಿಲ್ಲೆಯಲ್ಲಿ ನೀವೊಬ್ಬರೇ ಬಿಜೆಪಿ ಶಾಸಕರಿದ್ದೀರಿ, ಕಾಂಗ್ರೆಸ್ಗೆ ಬನ್ನಿ ಅಂತ ಆಫರ್ ನೀಡಿದ್ರು. ಅದಕ್ಕೆ ದಿನಕರ್ ಶೆಟ್ಟಿ ಅವರು ತಿರಸ್ಕರಿಸಿದ್ರು. ಗಂಗಾವಳಿ ಮಂಜುಗುಣಿ ಬ್ರಿಡ್ಜ್ ಸೇತುವೆ ಉದ್ಘಾಟನೆಗೆ ಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು ಬಂದಂಥ ಸಂದರ್ಭದಲ್ಲಿ ಸತೀಶ್ ಸೈಲವರು ಮತ್ತು ಭೀಮಣ್ಣ ನಾಯ್ಕರೆಲ್ಲ ಇದ್ರು. ನನಗೂ ಮಾತನಾಡ್ಲಿಕ್ಕೆ ಅವಕಾಶ ನಾನು ಕೇಳಿದೆ. ಮತ್ತು ಮುಖ್ಯಮಂತ್ರಿಗಳು ಮಾತಾಡ್ರಿ ಅಂತ ಹೇಳುವಾಗ ಅಷ್ಟೊತ್ತಿಗೆ ಅಲ್ಲಿದ್ದವರೆಲ್ಲ ವೇದಿಕೆ ಮೇಲೆ ಇದ್ದಂಥವ್ರು, ನೀವು ಒಬ್ಬರೇ ಯಾಕೆ ಇರ್ತೀರಿ, ಬಂದ್ಬಿಡಿ ಅನ್ನುವಂಥದ್ದನ್ನು ಹೇಳಿದರು. ಅವಾಗ ನಾನು ಅದಕ್ಕೆ ಉತ್ತರ ಕೊಟ್ಟೆ, BJPಯಲ್ಲಿ ಒಬ್ಬನೇ ಶಾಸಕ ಇದ್ರೂ ಬಹಳ ಶಕ್ತಿಯುತವಾಗಿ ಇರ್ತಾರೆ, ಮತ್ತು ಪಕ್ಷ ಬಿಡು ಪ್ರಶ್ನೆ ಇಲ್ಲ ಅನ್ನುವಂಥದ್ದನ್ನು ನಾನು ಕೂಡಲೇ ಹೇಳಿದ್ದೇನೆ. ಅದು ಆ ಮಾತಲ್ಲ ನಿಮ್ಮ ವಿಡಿಯೋದಲ್ಲಿ ಆಡಿಯೋದಲ್ಲೆಲ್ಲ ಬಂದದ್ದಿದೆ. ಆಮೇಲೆ ಮುಖ್ಯಮಂತ್ರಿಗಳು ಸಹಜವಾಗಿ ನಾನು ಯಾವಾಗ ಬರುದಿಲ್ಲ, ಒಬ್ಬವನು MLA ಬರುದಿಲ್ಲ ಅಂತ ಹೇಳಿದ ಮೇಲೆ ನೀವು ಅಲ್ಲೇ ಇರ್ರಿ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಿಟ್ರೆ ನಾನೇನು ಕಾಂಗ್ರೆಸ್ ಬರ್ತೇನೆ ಅನ್ನುವಂಥ ಮಾತನ್ನು ನಾನು ಹೇಳಿಲ್ಲ, ಮತ್ತು ಹೋಗೋ ಪ್ರಶ್ನೆನೂ ಇಲ್ಲ. ನನಗೆ ಗೌರವ ಇದೆ. BJPಯಲ್ಲಿ ಇಷ್ಟು ದಿನ ಅನುದಾನ ಬಹಳ ಕಡಿಮೆ ಕೊಟ್ಟದ್ದಿದ್ರೂ ಸಹ ನಾನು ಸಹಿಸ್ಕೊಂಡು ಇದ್ದೇನೆ. ನಾನು ಅದು ಬಿಟ್ಟು ಅನುದಾನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.